ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ 4,000 ಹಣ ಜಮಾ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂಥ ಹೊಸ ಅಪ್ಡೇಟು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪೂರ್ತಿಯಾಗಿ ನೋಡಲೇಬೇಕಾದಂಥ ಮಾಹಿತಿ. ಇವತ್ತ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೂ ಕೊನೆಗೂ 4,000 ಹಣ ಬರುವಂಥ ಭಾಗ್ಯ ಬಂದೇ ಬಿಡ್ತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇದೀಗ ಏನು 3 ಕಂತುಗಳ ಹಣ ಪೆಂಡಿಂಗ್ ಇದೆ. ನಿಮಗೆ 19, 20, 21ನೇ ಕಂತಿನ ಹಣ. ಸೊ ಮೊನ್ನೆ ಒಂದು ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟರು. 3 ಕಂತುಗಳ ಹಣವನ್ನು ನಾವು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ. ಈಗಾಗಲೇ 19ನೇ ಕಂತಿನ ಹಣ ನಿನ್ನೆ ರಾತ್ರಿಯಿಂದನೇ ಬಿಡುಗಡೆ ಪ್ರಾರಂಭ ಆಗಿದೆ. ಅದರ ಹಿನ್ನೆಲೆಯಲ್ಲಿ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಏಪ್ರಿಲ್ 30 ಕೊನೆಯ ಒಂದು ತಿಂಗಳಿನ ದಿನ ಆಗಿತ್ತು. ಸೊ ನಿನ್ನೆಯಿಂದನೇ ಬಿಡುಗಡೆ ಪ್ರಾರಂಭ ಆಗಿದೆ. ಬನ್ನಿ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಾ, ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ 4,000 ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಹೌದು ಸ್ನೇಹಿತರೆ, ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ನಮಗೆ 2,000 ಬಂದರೆ ಸಾಕಪ್ಪ, 4,000 ರೂಪಾಯಿ ಬಂದರೆ ಸಾಕಪ್ಪ ಅಂತ ಬಡವರು ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಎಚ್ಚೆತ್ಕೊಂಡಂಥ ರಾಜ್ಯ ಸರ್ಕಾರ ಕೊನೆಗೂ 4,000 ಹಣವನ್ನು ಬಿಡುಗಡೆ ಮಾಡೇ ಬಿಡ್ತು. ಹೌದು ಸ್ನೇಹಿತರೆ, ಯಾಕಂದರೆ ಈಗ 3 ತಿಂಗಳದ್ದು ಭಾಳ ಹೆವಿ ಅಮೌಂಟು. ಸೊ ಅದಕ್ಕಾಗಿ ಈಗ ಹಣ ಇಮಿಡಿಯೇಟ್ಲಿ ನಾವು ಬಿಡುಗಡೆ ಮಾಡಬೇಕು, ಇನ್ನೇನು ಉಳಿಗಾಲ ಇಲ್ಲ ಅಂತ ಅರ್ಥಕೊಂಡಂಥ ಒಂದು ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದರೆ ಈಗ ಏನಪ್ಪ ಅಂತಂದರೆ 3 ತಿಂಗಳದ್ದು ಒಂದಟ್ಟಿಗೆ ಹಣ ಬಿಡುಗಡೆ ಮಾಡೋದಕ್ಕಾಗೋದಲ್ಲ. ಅದಕ್ಕಾಗಿ ನಿನ್ನೆ ರಾತ್ರಿಯಿಂದನೇ ಒಂದು 2 ಕಂತುಗಳ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗುತ್ತೆ 100% ಆಗಿ. ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ, ಮತ್ತು ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಬನ್ನಿ, ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ರೀತಿಯಲ್ಲೇ 3 ಕಂತುಗಳ ಹಣ ಬಿಡುಗಡೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಡಿದಂತೆ ನಡೆದಿದ್ದಾರೆ ಅಂತಲೇ ತಿಳ್ಕೊಳ್ಬೋದು. ಯಾಕಂದರೆ ನಿನ್ನೆ ರಾತ್ರಿಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಈಗಾಗಲೇ ಕೆಲವರಿಗೆ ಹಣ ಬಂದಿರ್ಬೋದು, 19ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಜಸ್ಟ್ ವೇಟ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ಇವತ್ತ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇವತ್ತ ಮೇ 1ನೇ ತಾರೀಕು ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಪ್ರಾಬ್ಲಮ್ ಇದೆ, ನಿಮಗೂ ಗೊತ್ತಿರ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ 19ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ಆರ್ಥಿಕ ಇಲಾಖೆಯಿಂದ DBT ಪುಷ್ ಕೂಡ ಆಗಿದೆ. ಇನ್ನೇನು 20ನೇ ಕಂತಿನ ಹಣ ಕೂಡ ಈಗಾಗಲೇ ತಾಲೂಕು ಪಂಚಾಯತಿಗಳಲ್ಲಿ ಬಂದಿದ್ದು. ಸೊ ಅದು ಇಮಿಡಿಯೇಟ್ಲಾಗಿ 20ನೇ ಕಂತಿನ ಹಣ ಕೂಡ ಇನ್ನೇನು ಆರ್ಥಿಕ ಇಲಾಖೆಗೆ ಬಂದು ಅಲ್ಲಿಂದ DBT ಪುಷ್ ಆಗುತ್ತೆ. 2 ಕಂತುಗಳ ಹಣ 4,000 ರೂಪಾಯಿ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಎಷ್ಟು ದಿನಗಳ ಕಾಲ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು, ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಭಾಳಷ್ಟು ಮಂದಿ ಬೇಜಾರಾಗಿದ್ದರು. ಕೊನೆಗೂ ರಾಜ್ಯ ಸರ್ಕಾರ ಏನಿದೆ, ನಾವು ಮಾಡಲೇಬೇಕಾದಂಥ ಕರ್ತವ್ಯ ಅಂತ ಹೇಳಿ 4,000 ರೂಪಾಯಿ ಹಣವನ್ನು ರಿಲೀಸ್ ಮಾಡಿರುವಂಥದ್ದು. ಹೌದು ಸ್ನೇಹಿತರೆ, ಈಗ ನಮಗೆ ಬಂದಿರುವಂಥ ಮಾಧ್ಯಮಗಳ ವರದಿ ಪ್ರಕಾರ ಇವತ್ತ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಏನಿದೆ, ನಿಮ್ಮ ಖಾತೆಗಳಿಗೆ 4,000 ಬಿಡುಗಡೆ ಪ್ರಾರಂಭ ಆಗಿದೆ. ಅಂದರೆ ಇಲ್ಲಿ ಕೆಲವರಿಗೆ 2,000 ರೂಪಾಯಿ ಹಣ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ 20ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ. ಮತ್ತು ಅದಾದ ನಂತರ ಒಂದು 2 ದಿನಗಳ ನಂತರ 21ನೇ ಕಂತಿನ ಹಣ ಅದು ಕೂಡ ನಿಮಗೆ ಬರುತ್ತೆ. ಒಟ್ಟಿಗೆ 3 ಕಂತುಗಳ ಹಣ 6,000 ರೂಪಾಯಿ ಅತಿ ಶೀಘ್ರದಲ್ಲಿ, ಅಂದರೆ ಇನ್ನೊಂದು 3-4 ದಿನಗಳಲ್ಲಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾಕಂದರೆ ಇಷ್ಟು ದಿನಗಳ ಒಂದು ಜನ ವೇಟ್ ಮಾಡಿದ್ರು, ಅಕೌಂಟ್ಗಳನ್ನು ಚೆಕ್ ಮಾಡಿದ್ರು, ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ. ಇದು ನಿಮ್ದಲ್ಲ ತಪ್ಪು. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಪ್ರಾಬ್ಲಮ್ ಇದೆ, ನಿಮಗೆ ಗೊತ್ತಿರ್ಬೋದು. ಒಟ್ಟಿಗೆ ಅಷ್ಟು ಹಣವನ್ನು ಜಮಾ ಮಾಡಿ ಹಾಕ್ಬೇಕಂದ್ರೆ ತೊಂದರೆ ಆಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇವತ್ತ 100% ಆಗಿ 19ನೇ ಕಂತಿನ ಹಣ ಎಲ್ಲ ಜಿಲ್ಲೆಯವರಿಗೆ ಬರುತ್ತೆ. ಮತ್ತು ಸಂಜೆ ಹೊತ್ತಿಗೆ ಎಲ್ಲ 20ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಕೆಲವರಿಗೆ ಬರ್ಬೋದು, ಇನ್ನೂ ಕೆಲವರಿಗೆ ನಾಳೆ ನಾಡಿದ್ದು 20ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಇಲ್ಲಿ ಜಸ್ಟ್ ವೇಟ್ ಮಾಡ್ತಾ ಇರಬೇಕು. ಎಲ್ಲ ಪ್ರತಿಯೊಬ್ಬರಿಗೂ ನಮಗೆ ಬಂದಿರುವಂಥ ವರದಿ ಪ್ರಕಾರ 19 ಮತ್ತು 20ನೇ ಕಂತಿನ ಹಣ 4,000 ರೂಪಾಯಿ ಹಣ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಿಗೂ ಹಂತವಾಗಿ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಜಸ್ಟ್ ವೇಟ್ ಮಾಡ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ 19 ಮತ್ತು 20ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಹಾಗಾದರೆ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ, ಯಾರಿಗೆ ಎಷ್ಟು ಹಣ ಜಮಾ ಆಗಿದೆ, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೇ ತಿಳಿಸಿ.